ಮೂರ್ತಿ ಶಾರದೆ ಅಂತ. ಕರುಣೆ ಅನ್ನುವಂತಹ ಪದಕ್ಕೆ ಇಂಗ್ಲಿಷಲ್ಲಿ ಕಂಪ್ಯಾಷನ್ ಅಂತ ಹೇಳ್ತೀವಿ. ಹೋಲಿ ಮದರ್ ಶ್ರೀ ಶಾರದಾ ದೇವಿಯವರನ್ನ ಪರ್ಸಾನಿಫಿಕೇಶನ್ ಆಫ್ ಕಂಪ್ಯಾಷನ್, ಪರ್ಸಾನಿಫಿಕೇಶನ್ ಆಫ್ ಲವ್ ಅಂಡ್ ಗ್ರೇಸ್, ಪರ್ಸಾನಿಫಿಕೇಶನ್ ಆಫ್ ಅನ್ಕಂಡೀಷನಲ್ ಲವ್ ಅಂಡ್ ಗ್ರೇಸ್ ಅಂತಲೇ ಗುರುತಿಸ್ತೇವೆ. ಶಾರದಾ ಮಾತೆಯವ್ರನ್ನ ಬೇರೆ ಯಾವ ರೀತಿಯಲ್ಲೂ ಭಾವಿಸುವುದಕ್ಕೆ ಸಾಧ್ಯ ಆಗಲ್ಲ. ಎಂಥವರು ಕೂಡ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ಮಾತೃತ್ವ ಶಕ್ತಿಗೆ, ಎಂಥವರು ಕೂಡ ಶ್ರೀ ಮಾತೆಯವರ ಅನಂತ ಪರಮ ಪವಿತ್ರವಾದ ಜೀವನಕ್ಕೆ, ಎಂಥವರು ಕೂಡ ಶ್ರೀಮಾತೆಯವರ ಪವಿತ್ರವಾದ ಜೀವನಕ್ಕೆ ಮಾರು ಹೋಗ್ತಲೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅಮ್ಮ ಅನ್ನುವಂಥ ಪದನೇ ಹಾಗೆ, ನಮ್ಗೆ ಗೊತ್ತಿಲ್ಲದ ಹಾಗೆ ಆ ಪ್ರೀತಿಯ ಸೆಳೆತಕ್ಕೆ ಒಳಗ್ ಮಾಡುತ್ತೆ ಅದು ಅಮ್ಮ. ಇವತ್ತು ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಹೇಗೆ ಕರುಣೆಯ ಸಾಕಾರ ಮೂರ್ತಿಯಾಗಿದ್ರು, ಕರುಣೆ ಅನ್ನೋದನ್ನ ಹೇಗೆ ತಮ್ಮಲ್ಲೇ ಅಭಿವ್ಯಕ್ತಗೊಳಿಸ್ತಾ ಇದ್ರು ಅನ್ನೋದನ್ನ ಕೆಲವಾರು ವಿಚಾರಗಳ ಮೂಲಕ, ಕೆಲವಾರು ನೈಜವಾಗಿ ನಡೆದಿರುವಂತಹ ಘಟನೆಗಳ ಮೂಲಕ ಇವತ್ತು ಶ್ರೀಮಾತೆಯವರ ಜೀವನವನ್ನ ಮೆಲುಕು ಹಾಕೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ನಾನು ಇಚ್ಛಿಸ್ತೇನೆ. ಸಂಸ್ಕೃತದಲ್ಲಿ ಒಂದು ಉಕ್ತಿ ಇದೆ, ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯಃ ಪರಹಿತೋಪಾಯಃ ಕಲಿಃ ಕುರ್ವೀತ ತಸ್ಯ ಕಿಂ ಅಂತ. ಸದಯಂ ಹೃದಯಂ ಯಸ್ಯ ಅಂತಂದ್ರೆ ಯಾರ ಹೃದಯ ದಯಾಪೂರ್ಣವಾಗಿರುತ್ತದೆಯೋ, ಯಾರ ಹೃದಯ ದಯಾಪೂರ್ಣವಾಗಿದೆಯೋ, ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ, ಯಾರ ಭಾಷೆ ಯಾರ ಮಾತು ಸತ್ಯದ ಪರವಾಗಿದೆಯೋ ಅಂತಹ. ಕಾಯಃ ಪರಹಿತೋ ಕಾಯಃ, ಕಾಯ ಅಂದ್ರೆ ದೇಹ ಅಂತ. ಯಾರ ದೇಹ ಪರರ ಸೇವೆಗಾಗಿ ಅಂತಲೇ, ದೇ ಅಲೋನ್ ಲೀವ್ ಹು ಲೀವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದನ್ ಅಲೈವ್ ಅಂತ ಸ್ವಾಮೀಜಿ ಹೇಳ್ತಾರೆ. ಕಾಯಃ ಪರಹಿತೋಪಾಯಃ, ಯಾರ ದೇಹ ಪರರ ಹಿತಕ್ಕಾಗಿಯೋ, ಯಾರ ದೇಹ ಪರರ ಸೇವೆಗಾಗಿಯೇ ಮೀಸಲಾಗಿದೆಯೋ ಅಂತಹ. ಕಲಿಃ ಕುರ್ವೀತ ತಸ್ಯ ಕಿಂ ಅಂತ. ಅಂಥವರನ್ನ ಅಂದ್ರೆ ಯಾರ ಹೃದಯ ದಯಾಪೂರ್ಣವಾಗಿದೆಯೋ, ಯಾರ ಹೃದಯ ಅಥವಾ ಯಾರ ಮಾತು ಸತ್ಯಭೂಷಿತವಾಗಿದೆಯೋ, ಸತ್ಯದ ಪರವಾಗಿದೆಯೋ, ಯಾರ ದೇಹ ಪರರ ಸೇವೆಗೆ ಅಂತಲೇ ಸೀಮಿತವಾಗಿದೆಯೋ ಅಂಥವರನ್ನ ಕಲಿಯೂ ಕೂಡ ಏನು ಮಾಡೋಕ್ಕಾಗಲ್ವಂತೆ. ಇದು